ನಾವು ಜಾಸ್ತಿ ನೀರು ಕುಡಿದಷ್ಟು ಅಥವಾ ಹೈಡ್ರೇಟ್ ಮಾಡಿದಷ್ಟು ಜಾಯಿಂಟ್ ಪೇನ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಚಳಿಗಾಲದಲ್ಲಿ ನಮ್ಮ ಬಾಯಾರಿಕೆನೇ ಆಗಲ್ಲ. ಹೌದು. ಸೊ ಆಗ ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅಂತ. ಅದಕ್ಕೆ ನಾವೊಂದು ಇದು ತುಂಬ ಒಳ್ಳೆ ಕ್ವಶನ್ ಚೂಸ್ ಮಾಡಿದ್ದೀರಾ. ಏನು ಹೇಳ್ಬೇಕಂದ್ರೆ ನಾವು ಡ್ರಿಂಕ್ ಸ್ಮಾರ್ಟ್ಲಿ ಅಂತಂತೇವೆ. ಅಂದರೆ ಡ್ರಿಂಕ್ಸ್ ಸ್ಮಾರ್ಟಾಗಿ ಡ್ರಿಂಕ್ ಮಾಡಬೇಕು. ಅದೇ ನೀರು ಕುಡಿದ್ಬಿಟ್ರೆ ನೀವು ಚಳಿಗಾಲದಲ್ಲಿ ನೀವು ಒಂದು 10 times ನೀವು ಯೂರಿನೇಷನ್ಗೆ ಹೋಗಬೇಕಾಗತ್ತೆ. ಎಸ್ಪೆಷಲಿ ಎಲ್ಡರ್ಲಿ ಪೀಪಲ್ ಹೂ ಆರ್ ಹ್ಯಾವಿಂಗ್ ಜಾಯಿಂಟ್ ಪೇನ್, ದೇ ಕ್ಯಾನ್ ವಾಕ್ ಆ್ಯಂಡ್ ದೇ ಕ್ಯಾನ್ ಫಾಲ್ ಆನ್ ಸೋ ಮೆನಿ ಥಿಂಗ್ಸ್. ಸೊ ವಿ ಹ್ಯಾವ್ ಟು ಡ್ರಿಂಕ್ ವಾರ್ಮ್ ಫ್ಲೂಯಿಡ್ಸ್ ಆ್ಯಂಡ್ ವಾರ್ಮ್ ಫ್ಲೂಯಿಡ್ಸು. ಆಮೇಲೆ ವಾಟರ್ ರಿಚ್ ಕಂಟೆಂಟ್ ಇರೋಂಥ ಫ್ರೂಟ್ಸ್ನ ತಿನ್ನಬೇಕು. ಆಮೇಲೆ ವಾರ್ಮ್ ಈ ಡಿಹೈಡ್ರೇಷನ್ ಆಗೋಂಥ ಫ್ಲೂಯಿಡ್ಸ್ನ ಅವಾಯ್ಡ್ ಮಾಡಬೇಕು. ಯಾವುದು? ಕಫಿನ್ನು ಇಟ್ ಇಸ್ ಎ ಡಯೋರಿಟಿಕ್ ಅಂದರೆ ಯೂರಿನನ್ನು ಹೆಚ್ಚು ಮಾಡೋಂಥ ಒಂದು ಕಫಿನಲ್ಲಿ ಇರುತ್ತೆ. ಕಾಫಿಯಲ್ಲಿ ಏನಪ್ಪ ಬಿಸಿ ಕಾಫಿ ಕುಡಿದ್ಬಿಡೋಣ ಚಳಿಗಾಲ ಇದೆ ಅಂತಂದರೆ ಇಲ್ಲಿ ಇಟ್ ವಿಲ್ ಡಿಹೈಡ್ರೇಟಿವ್. ಸೊ ಅಂಥದನ್ನು ಅವಾಯ್ಡ್. ಫಾರ್ ಎಕ್ಸಾಂಪಲ್ ನಮ್ಮ ಕಾಫಿ ಕುಡಿಯೋದೇ ಅಭ್ಯಾಸ ಇದೆ. ಫಾರ್ ಎಕ್ಸಾಂಪಲ್ ಈ ನಾವು ಬರೋಕ್ಕಿಂತ ಮುಂಚೆ ಒಂದು ಕಾಫಿ ಕುಡಿದೆವು, ಅದನ್ನು ನಾವು ಹ್ಯಾವ್ ಟು ರಿಪ್ಲೇಸ್ ಆರ್ ಸಬ್ಸ್ಟಿಟ್ಯೂಟ್ ವಿತ್ 1 cup ಆಫ್ ವಾರ್ಮ್ ವಾಟರ್ ಕುಡಿಬೇಕು. ಸೊ ದ ಬಾಡಿನ ವಾರ್ಮ್ ವಾಟರ್ ರಿಚ್ ಫ್ಲೂಯಿಡ್ಸ್ ಆರ್ ವಾರ್ಮ್ ಫುಡ್ ಇದರಿಂದ ಮಾಡಿದಾಗ ನಮಗೆ ಅದು ಡ್ರಿಂಕ್ಸ್ ಮಾಡ್ಲಿ ಅಂತ. ಅಂದರೆ ನಾವು ನೀರು ಕುಡ್ದಂಗೂ ಆಗಿರಬೇಕು, ಅದು ನಮ್ಮ ಬಾಡಿ ಮೇಲೆ ಪರಿಣಾಮನೂ ಬಿದ್ದಿರಬಾರ್ದು.